Hello everyone, welcome back to my channel. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಜನರಿಗೆ ನೀವು ಓದುವ ಇಂಗ್ಲಿಷ್ ಪದಗಳು ಅಥವಾ ಬರೆಯುವ ಇಂಗ್ಲಿಷ್ ಪದಗಳು ಸರಿಯಾಗಿ ನೀವು ಓದ್ತಾ ಇದ್ದೀರಾ, ಸರಿಯಾಗಿ ಬರಿತಾ ಇದ್ದೀರಾ ಅಂತ ನಿಮಗೆ ಎಷ್ಟು ಜನರಿಗೆ ಗ್ಯಾರಂಟಿ ಇದೆ? ಎಷ್ಟು ಜನರಿಗೆ 100% ಇದೆ? ನಾನು ಉಚ್ಚಾರಣೆ ಮಾಡ್ತಾ ಇರೋ ಪದ, ನಾನು ಓದ್ತಾ ಇರೋ ಪದ, ಸೆಂಟೆನ್ಸ್ ಅದು ಕರೆಕ್ಟ್ ಆಗಿದೆ, ನಾನು ಹೇಳ್ತಾ ಇರೋ ಪದದ ಉಚ್ಚಾರಣೆ, ನಾನು ಒಂದು ಪದದ ಉಚ್ಚಾರಣೆ ಮಾಡ್ತಾ ಇರೋದು ಸರಿಯಾಗಿದೆ ಅಂತ 100% ನೀವು ಹೇಗೆ ಹೇಳ್ತೀರಾ? ಅದಕ್ಕೇನಾದರೂ ದಾರಿ ಇದೆಯಾ? ನನಗೆ ಗೊತ್ತು, ಆದರೆ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ? ನಾನು ಹೇಳ್ತಾ ಇರೋದು ಸರಿ ಅಂತ ಕನ್ಫರ್ಮ್ ಹೇಗೆ ಮಾಡ್ಕೊಳ್ತೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಗ್ಲೀಷಲ್ಲಿ ಸುಮಾರು ಒಂದು 500ಕ್ಕೂ ಹೆಚ್ಚು ಪದಗಳು ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ಅದರ ಉಚ್ಚಾರಣೆನೇ ಬೇರೆ ಇರುತ್ತೆ. ನಾವು ತಪ್ಪಾಗಿ ಅದನ್ನು ತಿಳ್ಕೊಂಡಿರ್ತೀವಿ. ಅದರ ಉಚ್ಚಾರಣೆನ ಹಿಂಗೆ ಅಂತ ನಾವು ತಪ್ಪಾಗಿ ಹೇಳ್ತಾ ಬಂದಿರ್ತೀವಿ. ಅದು ಸರಿ ಅಂತ ನಮಗೆ ಗೊತ್ತಾಗೋದು ಹೇಗೆ? ಯಾವಾಗ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಕಲಿತಾಗ. ಸರಿಯಾದ ರೀತಿಯಲ್ಲಿ ಹೇಗೆ ಕಲಿಯೋದು? ಫಸ್ಟ್ ಆಫ್ ಆಲ್ ಅದರ ಸರಿಯಾದ ಉಚ್ಚಾರಣೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದೇ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೋಡಿ, ಕಾಮನ್ ಮಿಸ್ಪ್ರೊನೌನ್ಸ್ಡ್ ಇಂಗ್ಲಿಷ್ ವರ್ಡ್ಸ್, ಕಾಮನ್ ಆಗಿ ಮಿಸ್ಪ್ರೊನೌನ್ಸ್ ಮಾಡುವಂತಹ ಇಂಗ್ಲಿಷ್ ವರ್ಡ್ಸ್, ಅದರಲ್ಲಿ ಸುಮಾರು 25 ವರ್ಡ್ಸ್ ನಾನು ಮಾಡಿದ್ದೀನಿ ಕಳೆದ ಕ್ಲಾಸಲ್ಲಿ. ಓಕೆ, ಸೊ ಇವತ್ತು ನಾವು ಏನು ಮಾಡೋಣ? ಇವತ್ತು 25ರಿಂದ ನಾನು ಕಂಟಿನ್ಯೂ ಮಾಡ್ತೀನಿ. 500 ತನಕ ಇದೆ ನಿಮಗೆ ಇದು. ಓಕೆ, ಸೊ ಡೈಲಿ ನೀವು ಈ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇದ್ದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಇಂಗ್ಲೀಷು ಪರ್ಫೆಕ್ಟ್ ಆಗುತ್ತೆ. ಎಲ್ಲರೂ ಪರ್ಫೆಕ್ಟ್ ಆಗಬೇಕು ಅಂತ ಇಲ್ಲ, ಆದರೆ ಪರ್ಫೆಕ್ಟ್ ಆಗಲಿಕ್ಕೆ ನಾವು ಟ್ರೈ ಮಾಡ್ಬೋದಲ್ವಾ? ಟ್ರೈ ಮಾಡಿದಾಗಲಾದರೂ ಅಟ್ಲೀಸ್ಟ್ ಒಂದು 90 to 95, 98% ಪ್ರೊನೌನ್ಸಿಯೇಷನು ಕ್ಲಿಯರ್ ಆಗುತ್ತೆ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲೀಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕಂದರೆ ಇದರಲ್ಲಿ ಬಹಳಷ್ಟು ಪದಗಳಿವೆ. ಇದನ್ನು ನೀವು ಬಹುಶಃ ನೀವು ಅನ್ಕೊಂಡಿರ್ಬೋದು ನೀವು ಸರಿಯಾಗಿ ಓದ್ತಾ ಇದ್ದೀರಿ ಅಂತ, ಬಟ್ ಕೆಲವುದು ಅದರಲ್ಲಿ ನೀವು ತಪ್ಪಾಗಿ ಓದ್ತಾ ಇರ್ತೀರಾ. ಆ್ಯಂಡ್ ಬಹಳಷ್ಟು ಪದಗಳಿದ್ದಾವೆ. ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ಉಪಯೋಗ ಆಗೋದು. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಓಕೆ, ರೈಟ್. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಅನ್ಕೊಂಡಿರ್ಬೋದು, ಏನಪ್ಪ ಇದು ನಾವಿಷ್ಟು ದಿನ ಹೇಳ್ತಾ, ನಾವಿಷ್ಟು ದಿನ ಪ್ರೊನೌನ್ಸ್ ಮಾಡ್ತಿರೋ, ನಾವಿಷ್ಟು ದಿನ ಏನು ಉಚ್ಚಾರಣೆ ಅಂತ ನಾವು ಸರಿಯಾಗಿ ಉಚ್ಚಾರಣೆ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡು ನಾವು ಮಾಡ್ತಿದ್ವಲ್ವಾ? ಅದು ಸರಿಯಾಗಿಲ್ವಾ? ನಿಜವಾಗ್ಲೂ ಖಂಡಿತವಾಗ್ಲೂ ಕೆಲವು ಪದಗಳು ಸರಿಯಾಗಿರೋದಿಲ್ಲ. ಉದಾಹರಣೆಗೆ, ಸೊ ದೀಸ್ ಆರ್ ಕಾಮನ್ಲಿ ಮಿಸ್ಪ್ರೊನೌನ್ಸ್ಡ್ ಇಂಗ್ಲಿಷ್ ವರ್ಡ್ಸ್. ಅಂದರೆ ಕಾಮನ್ ಆಗಿ ಮಿಸ್ಪ್ರೊನೌನ್ಸ್ ಅಂದ್ರೆ ಏನು? ತಪ್ಪಾಗಿ ಉಚ್ಚಾರಣೆ ಮಾಡಬಹುದಾದಂತಹ ಅಥವಾ ಮಾಡುತ್ತಿರುವ ಪದಗಳಿದು. ಓಕೆ, ಸೊ ಯಾಕೆ ಮಿಸ್ಪ್ರೊನೌನ್ಸ್ ಆಗುತ್ತೆ? ಇಲ್ಲ ಸರ್, ನಾವು ಹಾಗೆ ಹೇಳ್ತಾ ಇದ್ದೀವಿ, ನಾವು ಅದನ್ನು ಹಾಗೆ ಹೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಆಗುತ್ತಾ? ಇಲ್ಲ, ತಪ್ಪು. ಓಕೆ, ಸೊ ಕನ್ನಡದಲ್ಲಿ ನಾವು ಕನ್ನಡ ಪದವನ್ನು ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಏನಿದೆ ಅದನ್ನು ಸರಿಯಾಗಿ ಅಕ್ಷರಗಳನ್ನು ಗುರುತಿಸ್ಬೇಕು ನಾವು. ಈಗ ಉದಾಹರಣೆಗೆ ಒಂದು ಸಿಂಪಲ್ ಪದ ಹೇಳ್ತೀನಿ ನಾನು, ರ ಥ. ಇದನ್ನು ಹೆಂಗೆ ಹೇಳ್ಬೇಕು ನಾವು? ರಥ ಅಂತಾನೆ ಹೇಳ್ತೀವಿ ತಾನೆ? ಇಲ್ಲ, ನಾನು ಈ ಥರ ಹೇಳ್ತೀನಿ ಅಂದರೆ ತಪ್ಪು ತಾನೇ? ಇದೇನಿದು? ಮಹಾಪ್ರಾಣ, ಅಲ್ಪ ಪ್ರಾಣ. ರಥ ಅನ್ನೋದನ್ನ ರಥ ಅಂತಾನೆ ಹೇಳಬೇಕೆ ಹೊರತು ರಥ ಅಂತ ಹೇಳಿದ್ರೆ ಅದು ತಪ್ಪು. ಆದರೆ ನಮ್ಮಲ್ಲಿ ಎಷ್ಟೋ ಜನ ನಾವು ಇದೇ ಥರ ಮಾಡ್ತೀವಿ, ರಥ. ಅಚ್ಚ ಕನ್ನಡ ಅಂದರೆ ಇದು, ಅದೇ ಥರ ಅಚ್ಚ ಇಂಗ್ಲೀಷ್ ಅಂದರೆ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಅದನ್ನು. ಓಕೆ, ಸೊ ಫಸ್ಟ್ ಪದ ನೋಡೋಣ. ಇದನ್ನ ಏನಂತ ಓದ್ತೀರಾ? ಕಾಮನ್ ಆಗಿ ಇದನ್ನ ಆಲ್ಮಂಡ್ ಅಂತ ಓದ್ತಾರೆ, ಅಥವಾ ಆಲ್ಮಾಂಡ್ ಅಂತ ಹೇಳ್ತೀರಾ ಕೆಲವರು ನಿಮ್ಮಲ್ಲಿ, ಎಲ್ಲರೂ ಅಲ್ಲ. ಓಕೆ, ಕೆಲವರು ಸರಿಯಾಗಿ ಹೇಳ್ತಿರ್ಬೋದು. ಇಲ್ಲಿ ಎಲ್ ಸೈಲೆಂಟ್ ಆಗಿರುತ್ತೆ. ಕಾಮನ್ ಆಗಿ ಎ ಮತ್ತು ಎಲ್ ಬಂದಾಗ ಆಲ್ ಅಂತ ಬರುತ್ತೆ. ಆಲ್ ಅಂತ ಬರೋದು ಬಹಳ ಕಡಿಮೆ ಸ್ಟಾರ್ಟಿಂಗಲ್ಲಿ ಅಥವಾ ಮಧ್ಯದಲ್ಲಿ ಬಂದಾಗ. ಓಕೆ, ಸೊ ಅದಕ್ಕೆ ನಾವು ಇದನ್ನು ಏನಂತ ಹೇಳ್ತೀವಿ? ಆಮಂಡ್. ಏನಂತ ಹೇಳ್ತೀವಿ? ಆಮಂಡ್. ಸೊ ಇಲ್ಲಿ ಇದು ಬ್ರಿಟಿಷ್ IPA ಅಂತಿದೆ. IPA ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಾಬೆಟ್ ಅಂತ. ಅಂದರೆ ಇದು ಡಿಕ್ಷನರಿಯಲ್ಲಿ ಸಿಗುತ್ತೆ ನಿಮಗೆ. ಯಾವುದಾದ್ರೂ ಒಂದು ಪದ ತುಂಬ ಕಷ್ಟ ಇದೆ, ಇದು ನನಗೆ ಬಹಳ ದಿನಗಳಿಂದ ನೋಡ್ತಾ ಇದ್ದೀನಿ, ಇದರ ಉಚ್ಚಾರಣೆ ಸರಿಯಿಲ್ಲ ಅಂತ ಹೇಳಿದ್ರೆ ನೀವು ಕೇಂಬ್ರಿಡ್ಜ್ ಡಿಕ್ಷನರಿ ಅಥವಾ ಆಕ್ಸ್ಫರ್ಡ್ ಡಿಕ್ಷನರಿ ನೆಟ್ಟಲ್ಲಿ ಫ್ರೀ ಆಗಿ ಸಿಗುತ್ತೆ. ಅಲ್ಲಿ ಆ ವರ್ಡನ್ನು ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಈ ಥರ ಇದು ಸಿಗುತ್ತೆ. ಬಟ್ ಇದು ನಿಮಗೆ ಆಲ್ರೆಡಿ ಗೊತ್ತಿರಬೇಕು, ನೀವು ಇದನ್ನು ಕಲ್ತಿರಬೇಕು. ಇದನ್ನು ನಾನು 3-4 ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ.
ಆ ವಿಡಿಯೋಗಳು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು, IP ಅಂದರೆ ಏನು, IP ನಾವು ಹೇಗೆ ಕಲಿಬೇಕು, ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದನ್ನು ಕಲ್ತ್ಕೊಂಡು ಆಮೇಲೆ ನೀವು ಇದನ್ನು ಐಡೆಂಟಿಫೈ ಮಾಡ್ಬೋದು. ಈಗ ನಿಮಗೆ ಇಲ್ಲಿ ನೋಡಿದ ತಕ್ಷಣ ಇಲ್ಲಿ ಗೊತ್ತಾಗೋದಿಲ್ಲ. ಓಕೆ, ಸೊ ಬಟ್ ಸರಿಯಾಗಿ ಉಚ್ಚಾರಣೆ ನಿಮಗೆ ಕಲಿತ ನಂತರ ಇದರ ಸರಿಯಾದ ಉಚ್ಚಾರಣೆ ಇದು ಅನ್ನೋದನ್ನ ಗ್ಯಾರಂಟಿ ಮಾಡುವಂತಹ ಸಿಸ್ಟಮ್ ಇದು. ಏನು IP ಅಂದರೆ ಗ್ಯಾರಂಟಿ, ಹೌದು ಖಂಡಿತ ಇದೆ 100% ಅಂತ ಒಂದು ಪದದ ಉಚ್ಚಾರಣೆ ಇದೇ 100% ಅಂತ ಹೇಳಕ್ಕೆ ನೀವು ಗ್ಯಾರಂಟಿ ಇದನ್ನು ಕೊಡ್ಬೋದು, ಅಂದರೆ IPA. ಓಕೆ, ನಾವು ಲೆಟ್ಸ್ ಸಿ ಆಮಂಡ್. ಫಸ್ಟ್ ವರ್ಡು ಆಮಂಡ್. ಓಕೆ, ಸೊ ಇಲ್ಲಿ ಆ ಅಂತಿದೆ. ಸೊ ಆಮಂಡ್ ನಾ ಕನ್ನಡದಲ್ಲಿ ಕೊಟ್ಟಿರ್ತೀನಿ ನೋಡಿ, ಆಮಂಡ್. ಕನ್ನಡನ ಜಾಸ್ತಿ ನೋಡಬೇಡಿ, ರೆಫರೆನ್ಸಿಗೆ ಅಷ್ಟೇ. ನಿಮಗೆ ತುಂಬ ವೀಕ್ ಆಗಿದ್ರೆ ನೀವು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ರೆಫರ್ ಮಾಡಿ. ನೆಕ್ಸ್ಟ್ ನೋಡಿ, ಇದು ಪ್ಲಂಬರ್ ಅಂತ ನಮಗೆ ಅನ್ಸುತ್ತೆ, ಪ್ಲಂಬರ್. ಸೊ ಇಲ್ಲಿ ನಾವು M ಮತ್ತು B ಬಂದಾಗ, ಆ್ಯಕ್ಚುಲಿ M ಮತ್ತು B ಕೊನೆಯಲ್ಲಿ ಬಂದಾಗ B ಸೈಲೆಂಟ್ ಆಗುತ್ತೆ, ಪ್ಲಮ್ ಅಂತ ಹೇಳ್ತೀವಿ ಅಷ್ಟೇ, ಪ್ಲಮರ್. ಇಲ್ಲಿ ನೀವು ಅಂತನಾದರೂ ಹೇಳ್ಬೋದು. ಸೊ ನಾನು ಹೇಳೋದು ಬ್ರಿಟಿಷ್ ಇಂಗ್ಲೀಷಲ್ಲಿ ಕಾಮನ್ ಆಗಿ ಆರ್ನ ಕೊನೆಯಲ್ಲಿ ಸೈಲೆಂಟ್ ಮಾಡ್ತಾರೆ. ಅದಕ್ಕೆ ನಾವು ಪ್ಲಮ ಅಂತ ಹೇಳಿದ್ರು ಓಕೆ, ಅಥವಾ ಪ್ಲಮರ್ ಅಂತ ಹೇಳಿದ್ರು, ನಾಟ್ ಪ್ಲಂಬರ್ ಅಂತ ಹೇಳಬೇಡಿ. ಓಕೆ, ಸೊ ಅದು ಸರಿಯಾದ ಪ್ರೊನೌನ್ಸಿಯೇಷನ್ ಅಲ್ಲ. ನಮ್ಮ ಇಂಡಿಯನ್ ಸ್ಟೈಲಲ್ಲಿ ನಾವು ಅದನ್ನು ಪ್ಲಂಬಿಂಗ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಅದು ಪ್ಲಮರ್, ರೈಟ್? ಸೊ ಇಲ್ಲಿ ರಿಸೀಟ್, ಇದು ಸಿಂಪಲ್ ವರ್ಡ್. ಇದು ತುಂಬ ಜನ ಇದನ್ನ ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಆಲ್ಮೋಸ್ಟ್ 90% ಜನ ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಹೇಗೆ? ರೆಸಿಪ್ಟ್ ಅಂತ ಹೇಳ್ತಾರೆ, ರೆಸಿಪ್ಟ್. ಓಕೆ, ರೆಸಿಪ್ಟ್ ಅಂತ ಹೇಳಂಗಿಲ್ಲ, ರಿಸೀಟ್. ನೋಡಿ, ಸಿಂಪಲ್ ಆಗಿ ರಿಸೀಟ್. ಸೊ ರಿಸೀಟ್, ರೈಟ್? ಓಕೆ, ನೆಕ್ಸ್ಟ್ ಇದು ಬುಧವಾರ ಅನ್ಲಿಕ್ಕೆ ಇಂಗ್ಲೀಷಲ್ಲಿ ನಾವು ತುಂಬ ಜನ ವೆಡ್ನೆಸ್ಡೇ ಅಂತ ಹೇಳ್ತೀವಿ ಅಥವಾ ವೆನೆಸ್ಡೇ ಅಂತ ಹೇಳ್ತೀವಿ. ಎರಡೂ ತಪ್ಪು. ಓಕೆ, ನೀವೇನು ಹೇಳಬೇಕು, ಇಲ್ಲಿ ಡಿ ಸೈಲೆಂಟ್ ಆಗಿರುತ್ತೆ, ಈ ಸೈಲೆಂಟ್ ಆಗಿರುತ್ತೆ, ಎಸ್ ಝೆಡ್ ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ? ವೆನ್ಸ್ಡೇ. ನೋಡಿ ಇಲ್ಲಿ ವೆನ್ಸ್ಡೇ. ಓಕೆ, ನೆಕ್ಸ್ಟು ತರಕಾರಿ ಅನ್ಲಿಕ್ಕೆ ಬಹಳ ಜನ ವೆಜಿಟೇಬಲ್ ಅಂತ ಹೇಳ್ತೀವಿ. ಸೊ ಟೇಬಲ್ ನಿಮಗೆ ಸಪ್ರೇಟ್ ಪದ ಬಂದರೆ, ಟೇಬಲ್ ಅಂತ ಸಪ್ರೇಟ್ ಆಗಿ ಪದ ಬಂದರೆ ದ್ಯಾಟ್ ಈಸ್ ಟೇಬಲ್. ಟೇಬಲ್ ಅನ್ನೋ ಸಫಿಕ್ಸ್ ಯಾವುದಾದ್ರೂ ಬೇರೆ ಪದಗಳ ಬೇರೆ ಅಕ್ಷರಗಳ ಜೊತೆ ಇದ್ದರೆ ಅದು ಟೇಬಲ್ ಅಂತ ಹೇಳಲ್ಲ, ಟಬಲ್. ಸೊ ಇಲ್ಲಿ ಈ ಸೈಲೆಂಟ್, ವೆಜಿಟೇಬಲ್ ಅಲ್ಲ, ವೆಜ್ಟಬಲ್. ಏನಂತ ಹೇಳ್ತೀವಿ? ವೆಜ್ಟಬಲ್. ನೆಕ್ಸ್ಟ್ ಇದು ಅಷ್ಟೇ, ಬಹಳ ಜನ ಇದು ಕಂಫರ್ಟಬಲ್ ಅಥವಾ ಕಂಫರ್ಟಬಲ್. ದಟ್ಸ್ ರಾಂಗ್. ಇಲ್ಲಿ OR ಸೈಲೆಂಟ್ ಆಗಿರುತ್ತೆ. ಕಂಫರ್ಟಬಲ್. ಸ್ವಲ್ಪ ಸೌಂಡ್ ಬರುತ್ತೆ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಕಮ್ ಅಂತಿದೆ, F ಆದ್ಮೇಲೆ ಡೈರೆಕ್ಟ್ T ಇದೆ, ಕಂಫರ್ಟಬಲ್. ಸೊ ಕಂಫರ್ಟಬಲ್. ಓಕೆ, ಇಲ್ಲಿ R ನೀವು ಹಾಕ್ಬೋದು, ಬಟ್ ನಾನು ಸಜೆಸ್ಟ್ ಮಾಡೋದೇನೆಂದರೆ R ಹಾಕಬೇಡಿ. ಕಂಫರ್ಟಬಲ್ ಅಲ್ಲ, ಕಂಫರ್ಟಬಲ್. ಸೊ ಇಲ್ಲಿ R ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ, 7ನೇದು, ಬಹಳ ವರ್ಡ್ಸ್ ಇದೆ, ದಯವಿಟ್ಟು ಅಟ್ಲೀಸ್ಟ್ ನೀವು 10 ಆದರೂ ನೆನ್ಪಿಟ್ಕೋಬೇಕು. ನಾನು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಇಲ್ಲಿ ಜ್ಯುವೆಲ್ಲರಿ, ಈಗ ಆಭರಣದ ಅಂಗಡಿಗಳಿಗೆ ಜ್ಯುವೆಲ್ಲರಿ ಶಾಪ್ ಅಂತ ಹೇಳ್ತೀವಿ. ಜ್ಯುವೆಲ್ಲರಿ ಶಾಪ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಜ್ಯುವೆಲ್ಲರಿ ಅಂತ ಹೇಳಿದಾಗ ಏನಾಗುತ್ತೆ, ಅದು ಜ್ಯುವೆಲ್ಲರಿ ತಪ್ಪು. ಅದನ್ನ ಇಲ್ಲಿ ನೋಡಿ, ಇಲ್ಲಿ ವಿ ಅಂತ ಇಲ್ಲ. ಸೊ ಜ್ಯುವೆಲ್ಲರಿ. ಓಕೆ, ಸೊ ಅದನ್ನು ನೀವು ಜ್ಯುವೆಲ್ಲರಿ ಅಂತ ಹೇಳ್ಬೋದು. ಗಾಟ್ ಇಟ್? ಜ್ಯುವೆಲ್ಲರಿ ಅಲ್ಲ. ಆಲ್ರೈಟ್, ನೆಕ್ಸ್ಟ್ ಬಂದು ನೆಕ್ಸ್ಟ್ ನೋಡಿ ಏನಿದೆ. ಸೊ ಇಲ್ಲಿ CHI ಇದೆ. ಕಾಮನ್ ಆಗಿ CHI ಬಂದಾಗ ಚಿ ಅಂತ ಹೇಳ್ಬೇಕಾ, ಕಿ ಅಂತ ಹೇಳ್ಬೇಕಾ, ಅಥವಾ ಶಿ ಅಂತ ಹೇಳ್ಬೇಕಾ, ಅದೇ ಸಮಸ್ಯೆ ಎಲ್ಲರಿಗೂ. ಈಗ ಆರ್ಕಿಟೆಕ್ಚರ್, ಅದನ್ನ ಹೇಗೆ ಹೇಳ್ತೀವಿ? ಆರ್ಕಿಟೆಕ್ಚರ್. ಅದನ್ನ ಹೇಗೆ ಬಿಡಿಸ್ಬೇಕು, ಸಿಲೆಬಲ್ ವೈಸ್ ಹೇಗೆ ಬಿಡಿಸ್ಬೇಕು ಅನ್ನೋದು ನಿಮಗೆ ಬಹಳ ಜನರಿಗೆ ಗೊತ್ತಿರೋದು, ಅದು ಹೇಳೋ ಅವಶ್ಯಕತೆ ಇಲ್ಲ ಬೇಸಿಕ್ಕಾಗಿ. ಆದರೂ ಸಾಮಾನ್ಯವಾಗಿ ನಾವು ತಪ್ಪು ಮಾಡ್ತೀವಿ. ಏನು? ಪ್ರೊನೌನ್ಸ್ ಮಾಡೋದ್ರಲ್ಲೇ ತಪ್ಪು ಮಾಡ್ತೀವಿ. ಓಕೆ, ಉಚ್ಚಾರಣೆ ಮಾಡೋದ್ರಲ್ಲಿ. ಸೊ ಇಲ್ಲಿ ಏನಿದು? ಆರ್ಕಿಟೆಕ್ಚರ್. ನಾನು ಹೇಳಿದಲ್ಲ, ನೀವು ಆರ್ನ ಸೈಲೆಂಟ್ ಮಾಡ್ಬೋದು, ಇಲ್ಲಿ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲೆಲ್ಲೂ ಆರ್ ಇಲ್ಲ ನಿಮಗೆ, ಆರ್ಕಿಟೆಕ್ಚರ್. ಓಕೆ, ಸೊ ಬ್ರಿಟಿಷ್ ಪ್ರೊನೌನ್ಸಿಯೇಷನ್ನ ಫಾಲೋ ಮಾಡಿದ್ರೆ ನಮ್ಮದು ಇಂಗ್ಲೀಷ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಅದು ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಸ್ವಲ್ಪ ಈಸಿ ಇದೆ ಕಂಪೇರ್ ಟು ಅಮೆರಿಕನ್ ಪ್ರೊನೌನ್ಸಿಯೇಷನ್. ಓಕೆ, ನೆಕ್ಸ್ಟ್ ಇದು ಐರನ್ ಅಂತ ಹೇಳ್ತೀವಿ ನಾವು. ಐರನ್ ಇಸ್ ಓಕೆ, ಬಟ್ ಅದ್ರ ಹೇಳೋ ಅವಶ್ಯಕತೆ ಇಲ್ಲ. ಅದು ನೀವು ಆಯನ್ ಅಂತ ಹೇಳ್ಬೋದು, ಕಬ್ಬಿಣ. ಐರನ್ ಈಸ್ ಓಕೆ, ಬಟ್ ಆಯನ್ ಈಸ್ ಪರ್ಫೆಕ್ಟ್. ಓಕೆ, ಸೊ ಓಕೆ ಬೇರೆ, ಪರ್ಫೆಕ್ಟ್ ಬೇರೆ, ರೈಟ್? ನಾವು ಇದು ತುಂಬ ಜನ ಉಮೆನ್ ಅಂತಾರೆ, ಮೆನ್. ಅದು ಬರೋದೇ ಇಲ್ಲ, ಹೇಳ್ತಾರೆ.
ಉ, ಇಲ್ಲಿ WO ಇದೆ. ಬಟ್ ಇದನ್ನು ಹೆಂಗೆ ಹೇಳ್ತೀವಿ ನಾವು ನೋಡಿ, ವಿ ಮಿನ್, ವಿಮಿನ್. ಹೆಂಗೆ ಹೇಳ್ತೀವಿ? ವಿ ಮಿನ್, ವಿಮಿನ್, ವಿಮಿನ್. ವುಮನ್, ಸಿ ವುಮನ್ ಹೆಂಗಸು, ವಿಮಿನ್ ಹೆಂಗಸರು, ವಿಮಿನ್. ಕರೆಕ್ಟ್ ಆಗಾದ್ರೆ ಉಚ್ಚಾರಣೆನ ಫಾಲೋ ಮಾಡಬೇಕು. ವಿ ಮಿನ್. ಇಲ್ಲಿ ನಿಮಗೆ ಮೆನ್ ಅಂತ ಅನ್ಸುತ್ತೆ, ಆಕ್ಚುಲಿ ಅದು ಮಿನ್, ವಿಮೆನ್, ವಿಮೆನ್. ಓಕೆ, ನೆಕ್ಸ್ಟ್ BOWL. BOWL ಕೆಲವರು ಬೌಲ್ ಅಂತ ಹೇಳ್ಬೋದು, ಬಟ್ ಆಕ್ಚುಲಿ ಅದು ಬೌಲ್, ಬೌಲ್, ಬೌಲ್. ಓಕೆ, ಸೊ ಬೌಲ್, 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 ಬೌಲ್. ಓಕೆ, ನಾವು ಇದನ್ನ ಬಹಳ ಜನ ನಾವು ವೆಹಿಕಲ್ ಅಂತ ಹೇಳ್ತೀವಿ. ವೆಹಿಕಲ್ ಆಕ್ಚುಲಿ ಅದರ ಸರಿಯಾದ ಉಚ್ಚಾರಣೆ ನೋಡಿ, ವೆಹಿಕಲ್. ಇದು ನೀವು IPA ಕರೆಕ್ಟಾಗಿ ಓದಿರೋ ಉಂಟಲ್ಲ, 100% ಉಚ್ಚಾರಣೆ ನೀವು ಕಲಿಬೋದು. ನೀವು ಯಾರಿಗೆ ಬೇಕಾದ್ರೆ ನೀವು ಆರ್ಗ್ಯೂ ಮಾಡ್ಬೋದು, ಇಲ್ಲ ಇದರ ಉಚ್ಚಾರಣೆ ಇದೆ ಅಂತ. ಓಕೆ, ಸೊ ಹಾಗಾಗಿ ಇದನ್ನು ನಾನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ನೀವು ಹೈ ಲೆವೆಲ್ ಇಂಗ್ಲೀಷ್ ಕಲಿಬೇಕು, ನಿಮ್ಮ ಪ್ರೊನೌನ್ಸಿಯೇಷನ್ ನೀವು ಒಳ್ಳೆ ಲೆವೆಲಿಗೆ ತೊಗೊಂಡೋಗ್ಬೇಕು, ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಲ್ಲರೂ IPA ಕಲಿಯಲೇಬೇಕಾಗುತ್ತೆ. ಓಕೆ, ರೈಟ್. ಅದನ್ನೇ ಹೆಂಗೆ ಹೇಳ್ತೀವಿ? ವೆಹಿಕಲ್, 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 ವೆಹಿಕಲ್. ಓಕೆ, ನೆಕ್ಸ್ಟ್ ಇದು ಎಲ್ಲರೂ ಹೇಳ್ತೀವಿ ವಿಡಿಯೋ ಅಂತ ಹೇಳ್ತೀವಿ. ವಿಡಿಯೋ, ಈಗ ನಾನು ಮಾಡ್ತಾ ಇರೋದು ವಿಡಿಯೋ, ವಿಡಿಯೋ ಅಲ್ಲ, ವಿಡಿಯೋ, ವಿಡಿಯೋ. ನೋಡಿ, ವಿಡಿಯೋ. ಸೊ ವಿಡಿಯೋ, ವಿಡಿಯೋ, ವಿಡಿಯೋ ಅಲ್ಲ ಅಂದರೆ ದೀರ್ಘ ಬರಬಾರ್ದು, ವಿಡಿಯೋ ಅಲ್ಲ, ವಿಡಿಯೋ. ಓಕೆ, ಸೊ ಎಷ್ಟಾಯಿತು? 14 ಆಯ್ತಲ್ವಾ? ಹಾಂ, ನೆಕ್ಸ್ಟು ಇದು ಎಲ್ಲರೂ ಹೇಳ್ತಾರೆ ಕಮೆಂಟ್, 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 ಕಮೆಂಟ್ ಮಾಡಿ. ರೈಟ್, ಕಮೆಂಟ್ ಅನ್ನೋದು ಓಕೆ, ನಾವೇ ಅದನ್ನು ಹಂಗೆ ಮಾಡ್ಕೊಂಡಿರೋದು. ಇಟ್ಸ್ ಆ್ಯಕ್ಚುಲಿ ಕಾಮೆಂಟ್. ಏನಂತಿದೆ ನೋಡಿ, ಇದು ಸಿಂಬಲ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಕಲಿಬೇಕು ಅದನ್ನು. ಸೊ ಇಲ್ಲಿ ನಾವೇನು ಏನಂತ ಹೇಳಬೇಕು? ಕಾಮೆಂಟ್, ಕಾಮೆಂಟ್. ಇಂಗ್ಲೀಷಲ್ಲಿ ಒಂದು ಸಮಸ್ಯೆ ಅಂದರೆ COM ಮತ್ತು CON ಬಂದಾಗ 2 ಥರದ ಉಚ್ಚಾರಣೆ ಬರುತ್ತೆ. ಕಮ್, ಕಾನ್, ಕನ್, 2 ಉಚ್ಚಾರಣೆ ಇದೆ. ಸೊ ಅದು ಎಲ್ಲಿ ಯಾವ್ದು ಹೇಳಬೇಕು ಅನ್ನೋದು ನಮಗೆ ಗೊತ್ತಿರಬೇಕು, ಅದನ್ನು ಕಲಿಬೇಕು. ಓಕೆ, ಸೊ ನೆಕ್ಸ್ಟ್ ಬಂದು ಇದು ಸಿಂಪಲ್ ವರ್ಡ್ ಬಿಡಿ, ಎಲ್ಲರಿಗೂ ಗೊತ್ತು, ಹೋಟೆಲ್. ಹಿಂಗೆ ಹೇಳ್ತೀವಿ ಹೋಟೆಲ್. ಹೋಟೆಲ್ ಅಂತ ಹೇಳ್ತಾರೆ ತುಂಬ ಜನ, ತಪ್ಪಲ್ವಾ ಅದು? ಹೋಟೆಲ್, ಹೋಟೆಲ್ ಅಲ್ಲ, ಹೋಟೆಲ್. ಓಕೆ, ರೈಟ್. ಓಕೆ, ಸೊ ಡೈಲಿ ನೀವು 25 ವರ್ಡ್ಸ್ ಕಲ್ತ್ರೆ ಸಾಕು, ಸಿಂಪಲ್ ಆಗಿ ನಿಮ್ಮ ಪ್ರೊನೌನ್ಸಿಯೇಷನ್ನ ಇಂಪ್ರೂವ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಇದನ್ನ ತುಂಬ ಜನ ಡೆಸರ್ಟ್ ಅಂತ ಓದ್ತೀರಾ, ಡೆಸರ್ಟ್. ಸೊ ಇದು ಆ್ಯಕ್ಚುಲಿ ನಮಗೆ ಒಂದೇ ಥರ ಅನ್ಸುತ್ತೆ, ಡೆಸರ್ಟ್, ಡಿಸರ್ಟ್, ಅದು 2 ಬೇರೆ. ಸೊ ಡೆಸರ್ಟ್, ಇದು ಡೆಸರ್ಟ್ ಅಲ್ಲ. ಸೊ ಡಿಸರ್ಟ್, ಡಿಸರ್ಟ್ ಏನಂತ ಹೇಳ್ತೀವಿ? ಡಿಸರ್ಟ್. ಇಲ್ಲಿ ಸ್ವಲ್ಪ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಡು. ಡಿಸರ್ಟ್, ಡಿಸರ್ಟ್, ಡಿಜರ್ಟ್ ಅಲ್ಲ, ಡಿಸರ್ಟ್. ಓಕೆ, ಸೊ ಡೆಸರ್ಟ್ ಅಂದರೆ ಮರುಭೂಮಿ, ಡಿಸರ್ಟ್ ಅಂದರೆ ಊಟ ಆದಮೇಲೆ ನಾವೇನಾದರೂ ಸ್ವೀಟ್ ತಿಂದರೆ ಅಥವಾ ಐಸ್ ಕ್ರೀಮ್ ಅಂಥದ್ದು ಏನಾದರೂ ತಿಂದರೆ ಅದಕ್ಕೆ ಡಿಸರ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದನ್ನು ನೋಡಿದಾಗ ಸೂಟ್ ಅಂತ ಅನಿಸುತ್ತೆ. ಸೂಟ್, ಅದು ಸೂಟ್ ಅಲ್ಲ, ಆ್ಯಕ್ಚುಲಿ ಸ್ವೀಟ್. ಸೊ ಇಲ್ಲಿ ಉಚ್ಚಾರಣೆ ನೋಡಿ, SWI 2 ಚುಕ್ಕೆ ಇರೋದು ಇದು E ಅಂತ ಸೂಚಿಸುತ್ತೆ. ಸೊ ಸ್ವೀಟ್. ಓಕೆ, ಸೊ ಸ್ವೀಟ್, ರೈಟ್, ಸ್ವೀಟ್. ನಾನು ಯಾಕೆ ಇದನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಗ್ಯಾರಂಟಿ ಆಗಬೇಕಲ್ವಾ? ಸೊ ಇದೇ ಉಚ್ಚಾರಣೆ ಹೌದು, ಇಲ್ಲಿ ನೋಡಿದ ತಕ್ಷಣ ನಿಮಗೆ ಗ್ಯಾರಂಟಿ ಆಗಿದೆ, ಹೌದು ಇದು ಪಕ್ಕ 100%. ನಾನು ತಪ್ಪು ಹೇಳ್ಬೋದು, ನನಗೆ ಅದರ ಉಚ್ಚಾರಣೆ ಗೊತ್ತಿಲ್ಲದೆ ಇರ್ಬೋದು ಅಲ್ವಾ? ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಉಚ್ಚಾರಣೆ ನಾನು ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಅಂತ. ಇದು ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ, ಒಂದು ವೇಳೆ ನಾನೇ ಆ ಪದದ ಉಚ್ಚಾರಣೆ ತಪ್ಪಾಗಿ ಹೇಳಿದ್ರು ಕೂಡ ನೀವು ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ನನಗೆ ಕಾಮೆಂಟಲ್ಲಿ ಹಾಕ್ರಿ, ಸರ್ ಈ ಪದದ ಉಚ್ಚಾರಣೆ ನೀವು ತಪ್ಪಾಗಿ ಹೇಳಿದ್ದೀರಾ, ಅದರ ಉಚ್ಚಾರಣೆ ಈ ಥರ ಇದೆ ಅಂತ ಇದನ್ನು ನನಗೆ ಟೈಪ್ ಮಾಡಿ ಕಳಿಸಿ. ಓಕೆ, ರೈಟ್. ಓಕೆ, ನೆಕ್ಸ್ಟ್ ಬಂದು SOUR, ಇಟ್ಸ್ ಸೋರ್ ಅಂತ ಹೇಳ್ತಾರೆ ತುಂಬ ಜನ, ದಟ್ಸ್ ರಾಂಗ್. ಸವರ್. ಏನು? ಸವರ್. ಓಕೆ, ಸೊ ಇಲ್ಲಿ ನೋಡಿ, ಸವರ್. ಆರ್ನ ಸೈಲೆಂಟ್ ಮಾಡ್ಬೋದು ಬ್ರಿಟಿಷ್ ಇಂಗ್ಲೀಷಲ್ಲಿ. ನೆಕ್ಸ್ಟ್ ಇದು ಬಹಳ ಜನ ಮಿಸ್ ಮಾಡೋದು, ಪಿಜ್ಜಾ ಅಲ್ಲ, ಇಟ್ಸ್ ಪೀಟ್ಸ್. ಆ ಅಂತ ಹೇಳೋಣ ಅವಶ್ಯಕತೆ ಇಲ್ಲ, ಪೀಟ್. ಇಲ್ಲಿ ಟಿ ಇದೆ ನೋಡಿ ಇಂಗ್ಲೀಷಲ್ಲಿ, ಪೀಟ್ಸ್, ಸಾ ಅಲ್ಲ, ಪೀಟ್ಸ್. I feel like eating a pizza now, or I want a pizza now. ಪೀಟ್ಸ್. ಅಲ್ಲಿ ನೀವು ಕೇಳ್ಬೋದು ಟಿ ಇಲ್ವಲ್ಲ, ಮತ್ತೆ ಕೆಲವು ಕಡೆ Z ಬಂದಾಗ ಟಿ ಆಗುತ್ತೆ ಇಂಗ್ಲೀಷಲ್ಲಿ. ಸೊ ಅಲ್ಲಿ ಟಿ ಇಲ್ಲ, ಅದನ್ನು ಪೀಟ್ ಅಂತಲೇ ಹೇಳಬೇಕು, ಬಿಕಾಸ್ ಇಟ್ಸ್ ಇಟಾಲಿಯನ್ ವರ್ಡ್. ಹಾಗಾಗಿ ನೆಕ್ಸ್ಟು ONION ಅಂದರೆ ಈರುಳ್ಳಿ, ಉಳ್ಳಾಗಡ್ಡಿ. ಇದಕ್ಕೆ ಕಾಮನ್ ಆಗಿ ತುಂಬ ಜನ ಆನಿಯನ್ ಅಂತಾರೆ. ಆ್ಯಕ್ಚುಲಿ ಅದರ ಸರಿಯಾದ ಉಚ್ಚಾರಣೆ ನಿಮಗೆ ಅನ್ಯನ್, ರೈಟ್, ಅನ್ಯನ್.
ಓಕೆ, ಇದು ಪೀಟ್ಸ್ ಅಂತ ಹೇಳಿದ್ನಲ್ಲ. ನೆಕ್ಸ್ಟ್ ಇದು ಕುಕುಂಬರ್ ಅಂತ ಹೇಳ್ತಾರೆ ತುಂಬಾ ಜನ, ವಿಚ್ ಇಸ್ ರಾಂಗ್. ಕ್ಯೂಕಂಬ. ಏನು ಹೇಳಬೇಕು? ಕ್ಯೂಕಂಬ. ಏನು ಹೇಳಿ? ಕ್ಯೂಕಂಬರ್. ಕ್ಯೂಕಂಬರ್. ನೆಕ್ಸ್ಟ್ ಟೊಮೆಟೊ ಅಥವಾ ಟೊಮಾಟೊ ಅಂತ ನಾವು ಹೇಳ್ತೀವಿ. ಅದರ ಸರಿಯಾದ ಉಚ್ಚಾರಣೆ ಏನು? ಸೊ 25 ತಗೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ, ಸಾಕು. ಸೊ ಕ್ಯೂಕಂಬರ್ ಆಯ್ತಲ್ಲ. ಇದು ನಾವು ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಹೇಗೆ ಬೇಕಾದ್ರೆ ಹೇಳ್ಬೋದು. ಇದರ ಸರಿಯಾದ ಉಚ್ಚಾರಣೆ ಬಂದು ಟೊಮಾಟೊ ಅಂತ ಬ್ರಿಟಿಷ್ ಇಂಗ್ಲೀಷಲ್ಲಿ, ಅಥವಾ ಇಂಗ್ಲೀಷಲ್ಲಿ ಟೊಮೆಟೊ ಅಂತಲೂ ಹೇಳ್ಬೋದು. ಟೊಮೆಟೊ ಆರ್ ಟೊಮಾಟೊ ಇವೆರಡು ಸರಿನೇ, ಒಂದು ಬ್ರಿಟಿಷ್ ಒಂದು ಅಮೆರಿಕನ್ ಇಂಗ್ಲೀಷ್. ಸೊ ನಾನು ಬ್ರಿಟಿಷ್ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀನಿ, ವಿಚ್ ಇಸ್ ಈಸಿ. ನಮಗೆ ಟೊಮೆಟೊ ಅಥವಾ ಟೊಮೆಟೊ ಅಂತ ಹೇಳೋದ್ರ ಬದಲು ಟೊಮಾಟೊ ಈಸಿ ಆಗುತ್ತೆ. ಓಕೆ, ಟೊಮಾಟೊ. ಹಾಗೆ ಇದು ಪೊಟೆಟೊ, ಟೊಮೆಟೊ ಅಂತಾರೆ, ರೈಟ್? ಇಟ್ಸ್ ಪೊಟೆಟೊ ಅಲ್ಲ, ಇಟ್ಸ್ ಪೊಟೈಟೊ. ಓಕೆ, ಸೊ ಜನರಲ್ ಆಗಿ ಮಾತಾಡಬೇಕಾದ್ರೆ ಓಕೆ ಟೊಮೆಟೊ, ಪೊಟೆಟೊ, ಓಕೆ. ಬಟ್ ಅದು ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಅಂತ ನೀವು ಅಷ್ಟು ಕಾನ್ಫಿಡೆನ್ಸಲ್ಲಿ ಇರೋಕ್ಕಾಗಲ್ಲ, ಬಿಕಾಸ್ ದರ್ ಈಸ್ ಸಮಥಿಂಗ್ ಎಲ್ಸ್. ನಿಮಗೆ ಗೊತ್ತಿಲ್ಲದೆ ಇರೋದು ಬೇರೆ ಏನೋ ಇದೆ. ಏನದು? ಸರಿಯಾದ ಉಚ್ಚಾರಣೆ. ನೀವು ಮಾಡ್ತಾ ಇರೋದು ತಪ್ಪು. ಪೊಟೈಟೊ ನೋಡಿ ಇಲ್ಲಿ, ಪೊಟೈಟೊ, ಟೊಮಾಟೊ, ಪೊಟೈಟೊ. ನಾವು ಹೇಳೋದು ಟೊಮೆಟೊ, ಪೊಟೆಟೊ. ಓಕೆ, ಅದು ನಮ್ಮ ಇಂಡಿಯನ್ ಸ್ಲ್ಯಾಂಗಲ್ಲಿ ಓಕೆ, ಬಟ್ ನಾಟ್ ಅದನ್ನೇ ಕರೆಕ್ಟ್ ಅಂತ ನಾವು ಹೇಳಂಗಿಲ್ಲ. ಇದು ಬಹಳ ಜನ ತುಂಬ ತಪ್ಪಾಗಿ ಉಚ್ಚಾರಣೆ ಮಾಡ್ತಾರೆ. ಕೆಲವರು ಹರ್ಟ್ ಅಂತ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ಹರ್ಟ್ ಇನ್ನೊಂದು ಪದ ಇದೆ ನೋಡಿ. ಓಕೆ, ಒಂದೇ ಥರ ಇದೆ, ಹಾಗಾಗಿ 26 ಪದ ತಗೊಳ್ಳೋಣ. ಸೊ ಇವೆರಡು ಬೇರೆ ಬೇರೆ ಉಚ್ಚಾರಣೆ ಅಲ್ವಾ? ನೋಡೋಕ್ಕೂ ಬೇರೆ ಬೇರೆ ಥರ ಇದೆ, ಉಚ್ಚಾರಣೆ ಬೇರೆ ಬೇರೆ ಇರಬೇಕು, ರೈಟ್? ಸೊ ಇದು ಹಾರ್ಟ್, ಹೃದಯ. ಹಾರ್ಟ್ ಆರ್ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆರ್ ಆದಮೇಲೆ ನಿಮಗೆ ಒಂದು ಕಾನ್ಸನೆಂಟ್ ಬಂದರೆ ಬ್ರಿಟಿಷ್ ಇಂಗ್ಲೀಷಲ್ಲಿ ಆರ್ನ ಸೈಲೆಂಟ್ ಮಾಡ್ತಾರೆ. ಅಗೇನ್ ಪದದ ಕೊನೆಯಲ್ಲಿ ಬಂದರೆ ಆರ್ನ ಸೈಲೆಂಟ್ ಮಾಡ್ತಾರೆ. ಸೊ ಹಾರ್ಟ್ ಅಂತ ಹೇಳೋದ್ರ ಬದಲು ಹಾರ್ಟ್. ಈಗ ನಾನು ಹೇಳೋದು ಹಾರ್ಟ್ ಅಂತ ನಿಮಗೆ ಗೊತ್ತಾಗ್ತಿಲ್ಲ, ಹೃದಯಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ. ಇಟ್ಸ್ ಹಾರ್ಟ್. ಆ ಬಾಯಿ ಓಪನ್ ಮಾಡ್ತೀನಿ. ಇಲ್ಲಿ ಆ ಇದೆ ನೋಡಿ, ಈ ಥರ ಬಂದರೆ ಹಾರ್ಟ್. ಇದು ಹರ್ಟ್. ಸೊ ಇಲ್ಲಿ ನೋಡಿ, ಬಾಯಿ ನಾವು ಓಪನ್ ಮಾಡೋದಿಲ್ಲ. ಹರ್ಟ್ ಅಂದರೆ ಗಾಯ ಆಗೋದು ಅಥವಾ ನೋವಾಗೋದು. ಹಾರ್ಟ್, ಹರ್ಟ್, ರೈಟ್? ಸೊ ತುಂಬ ಜನ ಇದನ್ನು ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಒಂದು ಹಾರ್ಟ್, ನೀವು ಅರ್ಕ ಒತ್ತು ತೆಗಿಬೋದು, ನಾನು ಹೇಳಿದೆ ಹೇಳ್ಬೋದು. ಹೇಳ್ದಾನೆ ಇದ್ದರೆ ಬ್ರಿಟಿಷ್ ಪ್ರೊನೌನ್ಸಿಯೇಷನ್ಗೆ ಸ್ವಲ್ಪ ಸಿಮಿಲರ್ ಆಗಿರುತ್ತೆ. ಹರ್ಟ್, ಇಲ್ಲಿ ಇಲ್ಲಿ ಈ ಥರ ಚುಕ್ಕೆ ಬಂದರೆ ನೀವು ಅದನ್ನು ಎಳಿಬೇಕು. ಹರ್ಟ್, ಆಯ್ತಾ? ಓಕೆ, ನೆಕ್ಸ್ಟ್ 27ನೇ ನೋಡಿ. ಇದು ನಿಮಗೆ ಏನು ಅನ್ಸುತ್ತೆ? CAR ಕಾರ್ ಅಂತ ಇರುತ್ತೆ. CAR ಕಾರ್, ಓಕೆ. ಬಟ್ EER ಇಂಗ್ಲೀಷಲ್ಲಿ EER ಬಂದರೆ ಇಯರ್ ಅಂತ ಹೇಳಬೇಕು. ಇಯರ್, ಓಕೆ. ಸೊ ಕಾರ್ ಇಯರ ಅಲ್ಲ, ಇಟ್ಸ್ ಕರಿಯರ್. ನಮಗೆ ಅನ್ಸುತ್ತೆ ಕ್ಯಾರಿಯರ್ ಅಂತ, ಆ್ಯಕ್ಚುಲಿ ಅಥವಾ ಕರಿಯರ್. ಓಕೆ, ಕರಿಯರ್ ಅಂದರೆ ಗೊತ್ತು ನಿಮಗೆ, ಕರಿಯರ್. ಸೊ ಆರ್ನ ಸೈಲೆಂಟ್ ಮಾಡ್ಬೋದು, ಯು ಕ್ಯಾನ್ ಜಸ್ಟ್ ಸೇ ಕರಿಯರ್. ಓಕೆ, ನಾವು ಇದು ಕ್ಯಾರಿಯರ್. ಕ್ಯಾ ಅಂತ ಯಾಕೆ ಹೇಳಬೇಕು ಅಂದರೆ ಅಲ್ಲಿ ಡಬಲ್ ಆರ್ ಇದೆ. ಡಬಲ್ ಆರ್ ಬಂದಾಗ ಇಂಗ್ಲೀಷಲ್ಲಿ ಡಬಲ್ ಅಕ್ಷರಗಳು ಯಾವುದೇ ಬರಲಿ, ಅದರ ಹಿಂದೆ ನಾವು ಶಾರ್ಟ್ ವೊವೆಲ್ಸ್ ಹೇಳ್ತೀವಿ, ವಿಚ್ ಇಸ್ A, E, I, O, E ಅಂತಾನೆ ಬರುತ್ತೆ ಹೊರತು ಬೇರೆ ಯಾವುದು ಬರಲ್ಲ. ಸೊ ಇಲ್ಲಿ ಕರಿಯರ್, ಇದು ಕ್ಯಾರಿಯರ್. ಓಕೆ, ಕ್ಯಾರಿಯರ್. ನಾವು ಕ್ಯಾರಿಯರ್. ನೆಕ್ಸ್ಟ್ ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತು, ಇಂಜಿನಿಯರ್ ಅಂತ ಹೇಳ್ತೀವಿ. ಇಂಜಿನಿಯರ್ ಓಕೆ, ಬಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಎಂಜಿನಿಯರ್. ಎಂಜಿನಿಯರ್. ಸೊ ಇದೇನು ಅಂತ ಕೇಳಿದ್ರೆ ನಿಮಗೆಲ್ಲರಿಗೂ ಇದೇನು ಇವರು ಇದನ್ನು ತೋರಿಸ್ತಾ ಇರಲ್ಲ ಏನು ಅಂತ. ಇದು ಆ್ಯಕ್ಚುಲಿ IPA ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಬೆಟ್. ಅಂದರೆ ಒಂದು ಪದದ ಸರಿಯಾದ ಉಚ್ಚಾರಣೆ ಏನು, ಅದು ಹೇಗೆ ನೀವು 100% ಅಂತ ನೀವು ಆರ್ಗ್ಯೂ ಮಾಡ್ಬೋದು ಅಂತ ಹೇಳಿದ್ರೆ, ಇಫ್ ಯು ನೋ ದಿಸ್, ನಿಮಗೆ ಇದು ಗೊತ್ತಿದ್ರೆ, ಇದೇನಿದು ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಬೆಟ್. ಇದು ಆ್ಯಕ್ಚುಲಿ ಸಿಂಬಲ್ಸನ್ನು ನೀವು ಕಲಿಬೇಕು. ಕಲಿತ ನಂತರ ನಿಮಗೆ ಇದರ ಸರಿಯಾದ ಉಚ್ಚಾರಣೆ ಗೊತ್ತಾಗುತ್ತೆ. ಬಟ್ ಇದೆಲ್ಲಿರುತ್ತೆ? ಇದು ನಿಮಗೆ ಎಲ್ಲೂ ಸಿಗೋದಿಲ್ಲ ಎಕ್ಸೆಪ್ಟ್ ಡಿಕ್ಷನರಿಲಿ ಮಾತ್ರ ಇದಿರುತ್ತೆ. ನಿಮ್ಗೆ ಯಾವುದೇ ಒಂದು ಪದ ಉಚ್ಚಾರಣೆ ನನಗೆ ಗೊತ್ತಿಲ್ಲ ಅಂದರೆ ನೀವೇನು ಮಾಡಬೇಕು, ಡಿಕ್ಷನರಿಲಿ ಇದರ ಸರಿಯಾದ ಉಚ್ಚಾರಣೆ ಇರುತ್ತೆ. ಅಲ್ಲ, ಇವಾಗೆಲ್ಲ ನಿಮಗೆ ChatGPT ಅದು ಇದು AI ಎಲ್ಲ ಬಂದಿದೆ, ಬಟ್ ಸ್ಟಿಲ್ ಅದು ChatGPT AI ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಒಂದು ನೀವು IPA ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಡಿಕ್ಷನರಿಲಿ ನೀವು ರೆಫರ್ ಮಾಡ್ಬೋದು, ಅಥವಾ ಯೂಟ್ಯೂಬಲ್ಲಿ ಸಪ್ರೇಟ್ ಒಂದು ಇಂಗ್ಲೀಷ್ ಅಂತ ಒಂದು ಈ ವೆಬ್ಸೈಟ್ ಇದೆ, ಅಲ್ಲಿ ನೀವು ಹೋದರೆ ಆ ವರ್ಡನ್ನು ನೀವು ಟೈಪ್ ಮಾಡಿದ್ರೆ ಅದು ಎಷ್ಟು ಸಲ ಯೂಟ್ಯೂಬಲ್ಲಿ ಯೂಸ್ ಆಗಿದೆ, ಅದರ ಸರಿಯಾದ ಉಚ್ಚಾರಣೆ ನೀವು ಐಡೆಂಟಿಫೈ ಮಾಡ್ಬೋದು. ಬಟ್ ಅದೆಲ್ಲ ನೇಟಿವ್ ಇಂಗ್ಲೀಷಲ್ಲಿರುತ್ತೆ. ಅದು ಅಲ್ಲಿ ನೀವು ಡೈರೆಕ್ಟಾಗಿ ಹೋಗೋದ್ರ ಬದಲು ಇದನ್ನು ಫಸ್ಟ್ ಕಲಿಬೇಕು. ನೀವು ಇದನ್ನು ಕಲಿತು ನೀವು ಅಲ್ಲಿಗೆ ಹೋದಾಗ ನಿಮಗೆ ಸ್ವಲ್ಪ ಈಸಿ ಆಗಿದೆ. ಓಕೆ, ನಾವು ಎಂಜಿನಿಯರ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಇದೆ, ಈ ಉಚ್ಚಾರಣೆ ಎಂಜಿನಿಯರ್. ಫೋನಿಕ್ಸು ಗೊತ್ತಿರಬೇಕು ನಿಮಗೆ ಫಸ್ಟ್ ಆಫ್ ಆಲ್, ಅದಾದಮೇಲೆ ಫೊನೆಟಿಕ್ಸು ನಿಮಗೆ ಕಲಿಯೋಕ್ಕೆ ಈಸಿ ಆಗುತ್ತೆ.
ನೆಕ್ಸ್ಟ್ ಇದನ್ನು ನಾವು ಹೆಂಗೆ ಹೇಳ್ತೀವಿ? ಪೊಲೀಸ್ ಆಫೀಸರ್, ಪೊಲೀಸ್. ನಾವು ಅನ್ಕೊಂಡಿರೋದು ಅದು ಪೊಲೀಸ್. ಇಟ್ಸ್ ಆ್ಯಕ್ಚುಲಿ ಪೊಲೀಸ್ ಅಲ್ಲ, ಪೊಲೀಸ್. ಓಕೆ, ಸೊ ಪೊಲೀಸ್ ಅಂತ ಹೇಳಿ ನೋಡಿ, ಪೊಲೀಸ್. ಇದನ್ನೇನು ಹೇಳಬೇಕು? ಪೊಲೀಸ್. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಪೊಲೀಸ್ ಅಂತ ಹೇಳಿ ಪರವಾಗಿಲ್ಲ, ಬಟ್ ಇಂಗ್ಲೀಷಲ್ಲಿ ಇಟ್ಸ್ ಪೊಲೀಸ್. ಓಕೆ, ನೆಕ್ಸ್ಟ್ ಇದು ಬಹಳ ಕನ್ಫ್ಯೂಷನ್ ಇದೆ, ಹೆಂಗೆ ಹೇಳಬೇಕು? ಕೆಲವರು ಡಾಟಾ ಅಂತ ಹೇಳ್ತಾರೆ, ಕೆಲವರು ಡೇಟಾ ಅಂತ ಹೇಳ್ತಾರೆ. ಯಾವುದು ಸರಿ? ಆ್ಯಕ್ಚುಲಿ ತುಂಬ ಜನ ಬಳಸೋದು ಡೇಟಾ ಅಂತ ಯೂಸ್ ಮಾಡ್ತಾರೆ. ಬ್ರಿಟಿಷ್ ಇಂಗ್ಲೀಷಲ್ಲೂ ಅಮೆರಿಕನ್ ಇಂಗ್ಲೀಷಲ್ಲೂ ಡೇಟಾ ಅಂತ ಯೂಸ್ ಮಾಡ್ತಾರೆ, ಕರೆಕ್ಟಾಗಿ. ದಟ್ ಈಸ್ ಓಕೆ. ಅಂದರೆ ಒಂದು 90% ಜನ, 90 ಅಲ್ಲ, ಒಂದು 80% ಜನ ಅಂತ ಅನ್ಕೊಳ್ಳಿ. 80% ಜನ ಇದನ್ನು ಡೇಟಾ ಅಂತಲೇ ಯೂಸ್ ಮಾಡ್ತಾರೆ. ಇನ್ನು 20% ಜನ ಇದನ್ನು ಏನು ಹೇಳ್ತಾರೆ? ಡ್ಯಾಡಾ. ಅದು ಅಮೆರಿಕನ್ಸು ಯೂಶ್ವಲಿ ಡ್ಯಾಡಾ ಅಂತ ಹೇಳ್ತಾರೆ. ಇನ್ನು ಡಾಟಾ ಇದು ಓಕೆನೆ, 3 ಪ್ರೊನೌನ್ಸಿಯೇಷನ್ ಓಕೆನೆ. ಡಾಟಾ ಅಂತ ಯೂಸ್ ಮಾಡೋದು ಆ್ಯಕ್ಚುಲಿ ಆಸ್ಟ್ರೇಲಿಯನ್ ಇದರಲ್ಲಿ, ಯಾವುದು ಆಸ್ಟ್ರೇಲಿಯನ್ ಆ್ಯಕ್ಸೆಂಟಲ್ಲಿ. ಆಸ್ಟ್ರೇಲಿಯನ್ ಅಂದರೆ ಈಗ ನ್ಯೂಜಿಲೆಂಡ್, ಆಸ್ಟ್ರೇಲಿಯನ್, ಇಲ್ಲಿ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ, ಇಲ್ಲಿ ಮಾತಾಡೋದು ಸೌಂಡ್ಸ್, ಐ ಮೀನ್ ದ ವೇ ದೇ ಪ್ರೊನೌನ್ಸ್ ದ ವರ್ಡ್ಸ್, ಅದು ಆ್ಯಕ್ಚುಲಿ ಬ್ರಿಟಿಷ್ ಇಂಗ್ಲೀಷೇ, ಬಟ್ ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಆಸ್ಟ್ರೇಲಿಯಾನಲ್ಲಿ ನಿಮಗೆ ಡಾಟಾ ಅಂತ ಜಾಸ್ತಿ ಯೂಸ್ ಮಾಡ್ತಾರೆ, ಆಸ್ಟ್ರೇಲಿಯನ್, ನ್ಯೂಜಿಲೆಂಡಲ್ಲಿ. ಉಳಿದ ಎಲ್ಲ ಕಡೆ ಕಾಮನ್ ಆಗಿ ಇದೆಲ್ಲ ನಮ್ಗೆ ಯಾಕೆ ಸರ್ ಅಂತ ಕೇಳ್ತೀರಲ್ಲ ನೀವು. ನಾನು ಹೇಳ್ತಾ ಇರೋದು ಉದಾಹರಣೆಗೆ, ನೀವು ಡಾಟಾ ಅಂದ್ರೆ ಸರಿನಾ ಅಂತ ಕೇಳಿದ್ರೆ ಸರಿನೇ, ಡೇಟಾ ಸರಿ ಅಲ್ವಾ? ಅದು ಸರಿನೇ, ಡ್ಯಾಡಾ ಅದು ಸರಿನೇ. ಇದು ಹೆಂಗೆ ಸರಿ ಅಂತ ಕೇಳಿದ್ರೆ, ಇದು ಒಂದೊಂದು ದೇಶದಲ್ಲಿ ಒಂದೊಂದು ಥರ ಮಾತಾಡ್ತಾರೆ. ನಾವು ಕನ್ನಡದಲ್ಲಿ, ನಾವು ಕಾಮನ್ ಆಗಿ ಇಂಡಿಯಾದಲ್ಲಿ ನಾವು ಹೇಳೋದು ಡಾಟಾ ಖಾಲಿಯಾಗಿದೆ, ಡಾಟಾ ರೀಚಾರ್ಜ್ ಮಾಡಬೇಕು. ಓಕೆ, ದಟ್ ಈಸ್ ಓಕೆ, ಬಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಡಾಟಾ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಬೇರೆ ಕಡೆ ಯೂಸ್ ಮಾಡ್ತಾರೆ, ನಾನು ಹೇಳಿದ್ನಲ್ಲ, ದಟ್ ಈಸ್ ಆಲ್ಸೋ ಕರೆಕ್ಟ್. ಬಟ್ ಡೇಟಾ ಅಂತಲೂ ಯೂಸ್ ಮಾಡ್ಬೋದು, ಅದೇ 90% ಡೇಟಾ ಅಂತಲೇ ಯೂಸ್ ಮಾಡೋದು. ಓಕೆ, ರೈಟ್. ಡೇಟಾ, ಡಾಟಾ, ಡ್ಯಾಡಾ ಅಂತ ಯೂಸ್ ಮಾಡೋದು ಅಮೆರಿಕನ್ಸ್, ವಿಚ್ ಇಸ್ ವೆರಿ ವಿಯರ್ಡ್ ಬೈ ದ ವೇ. ಓಕೆ, ನೆಕ್ಸ್ಟ್ ಕೋಟ್. ಇದು ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನಾವು ಕಾಮನ್ ಆಗಿ ಯೂಸ್ ಮಾಡಲ್ಲ ಕೋಟ್. ಆ್ಯಕ್ಚುಲಿ ಹೇಳಿದ್ರು ಸಾಕು, ಕೋಟ್. ಸೊ ಇಲ್ಲಿ ಡಬ್ಲ್ಯೂ ಇದೆ, ಕೋಟ್. ಓಕೆ, ಆಮೇಲೆ ನೆಕ್ಸ್ಟ್ ಭಾಳ ಜನ ಇದೊಂದು ಜ್ವರ, ಡೆಂಗ್ಯೂ ಅಂತ ಹೇಳ್ತಾರೆ. ಡೆಂಗ್ಯೂ ಅಲ್ಲ, ಇಟ್ಸ್ ಆ್ಯಕ್ಚುಲಿ ಡೆಂಗಿ. ಅಥವಾ ಇನ್ನು ಅಮೆರಿಕನ್ಸ್ ಕೆಲವರು ಅದನ್ನು ಡೆಂಗೆ ಅಂತ ಹೇಳ್ತಾರೆ. ಡೆಂಗಿ, ಬಟ್ ಡೆಂಗ್ಯೂ ಇದ್ರೂ ಅದನ್ನು ಡೆಂಗಿ ಅಂತ ಹೇಳಬೇಕು. ಇದು ಕರೆಕ್ಟ್ ಪ್ರೊನೌನ್ಸಿಯೇಷನ್. ಬಟ್ ಅಮೆರಿಕನ್ಸ್ ಕೆಲವರು ಡೆಂಗೆ ಅಂತಲೂ ಹೇಳ್ತಾರೆ. ಓಕೆ, ರೈಟ್. ನಾವು ಲೆಟ್ಸ್ ಸಿ ಇನ್ಯಾವ 33ನೇದು. ಜಸ್ಟ್ ನಾನು 50 ಹೇಳ್ಕೊಡ್ತೀನಿ ಇದರಲ್ಲಿ ನಿಮಗೆ. ಹಾಂ, ನೆಕ್ಸ್ಟ್ ಬಂದು 34ನೇದು. ಇಲ್ಲಿ ನೋಡಿ, ನಾವು ಅಸ್ತಮ ಉಬ್ಬಸ ಕಾಯಿಲೆ ಅಂತ ಹೇಳ್ತಾರಲ್ಲ, ಅಸ್ತಮಾನ 2 ಥರ ಹೇಳ್ಬೋದು. ಒಂದು ಆಸ್ಮ ಹೇಳ್ಬೋದು, ಇಲ್ಲಾಂದರೆ ಆಸ್ಮ ಎರಡು ಹೇಳ್ಬೋದು. ಆಸ್ಮ. ಓಕೆ, ನೆಕ್ಸ್ಟ್ ಇದು ಈಸಿ. ಡೆಬಿಟ್ ಅಂತ ಓದಬೇಡಿ, ತುಂಬ ಜನ ಡೆಬಿಟ್ ಅಂತ ಓದ್ತಾರೆ. ಅಲ್ಲಿ ಬಿ ಸೈಲೆಂಟ್ ಆಗಿದೆ, ಇಟ್ಸ್ ಡೆಟ್. ಸೊ ನೋಡಿ, ಡೆತ್ ಅಲ್ಲ, ಡೆಟ್ ಅಂದರೆ ಸಾಲ. ನೆಕ್ಸ್ಟ್ ಇದು ಬಿ ಸೈಲೆಂಟ್, ಬಿಟ್ ಅಲ್ಲ, ಡೌಟ್. ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಡೌಟ್. ನೆಕ್ಸ್ಟ್ ಇದು ಅಷ್ಟೇ, ಬಿ ಸೈಲೆಂಟ್, ಸಬ್ಟಲ್ ಅಲ್ಲ, ಸಟಲ್. ಇದು ಎಸ್ ಸೈಲೆಂಟ್, ಐಲ್ಯಾಂಡ್ ಅಂತ ಹೇಳ್ಬಾರ್ದು, ಐಲ್ಯಾಂಡ್. ಓಕೆ, ನೆಕ್ಸ್ಟ್ ಇದು ಅಗೇನ್ ಎಸ್ ಸೈಲೆಂಟ್, ಐಲಿಟ್. ಇಲ್ಲಿ ನೋಡಿ, ಐಲಿಟ್. ಇದು ಎಸ್ ಸೈಲೆಂಟ್, AILE, ಏಲ್ ಅಲ್ಲ, ಆಯಿಲ್. ಓಕೆ, ಇಲ್ಲಿದೆ ನೋಡಿ, ಆಯಿಲ್. ನೆಕ್ಸ್ಟ್ ಇಲ್ಲಿ ಎಸ್ ಇದೆ, ಎಸ್ ಸೈಲೆಂಟ್, ಇಟ್ಸ್ ಜಸ್ಟ್ ಡೆಬ್ರಿ. ಎಸ್ ಇಲ್ಲ, ಇಲ್ಲಿ ನೋಡಿ, ಎಲ್ಲೂ ಎಸ್ ಕಾಣ್ತಾ ಇಲ್ಲ ನಿಮಗೆ, ರೈಟ್? ಡೆಬ್ರಿ. ಇದು 2 ಥರ ಹೇಳ್ತಾರೆ, ಬಫೆಟ್, ಬಫೆ. ಎರಡೂ ಕರೆಕ್ಟು, ಯಾಕೆ? ಎರಡು ಬೇರೆ ಬೇರೆ ಪದಗಳು. ಓಕೆ, ಯಾಕೆಂದ್ರೆ ಬಫೆಟ್ ಅಂತ ಇಟ್ಸ್ ಅ ವರ್ಬ್, ಅದೊಂದು ಕ್ರಿಯಾಪದ. ಬಫೆ ಅದು ನಾಮಪದ. ಬಫೆ ಸಿಸ್ಟಮ್ ಈ ಆಹಾರ, ಐ ಮೀನ್ ಯಾವುದೋ ಫಂಕ್ಷನಿಗೆ ಹೋದ್ರೆ ನೀವಾಗೆ ಬಡಿಸ್ಕೊಂಡು ತಿಂತಿರಲ್ಲ, ದಟ್ಗೆ ಬಫೆ ಸಿಸ್ಟಮ್ ಅಂತ ಹೇಳ್ತೀವಿ. ಬಫೆ ಆ್ಯಂಡ್ ಬಫೆಟ್ ಎರಡು ಇದೆ, ಬಫೆ ಆ್ಯಂಡ್ ಬಫೆಟ್. ಇದು ಬುಫೆ ಅಂತಲೂ ಹೇಳ್ತಾರೆ, ಬಟ್ ತಗೊಳ್ಳಿ ನೀವು, ಬಫೆ. ಓಕೆ, ನೆಕ್ಸ್ಟ್ 50 ಮುಗಿಸ್ಬಿಡೋಣ ಇವತ್ತು. ನೆಕ್ಸ್ಟ್ ಇದು ಕೂಪಾನ್.
ನಾವು ಕೂಪನ್ ಅಂತ ಹೇಳಿದ್ವಿ, ಅದು ಕೂಪನ್ ಹೆಂಗೆ ಒಂದೊಂದು ಗೊತ್ತಿಲ್ಲ. ಕೂಪಾನ್, 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 ಪಾನ್ ಅಲ್ಲ ಪಾನ್. ಸೊ ಇಲ್ಲಿ ಆ ಬರೆಯೋಕ್ಕಾಗಲ್ಲ ಕನ್ನಡದಲ್ಲಿ, ಹಾಗಾಗಿ ನೀವು ಪಾನ್ ಅಂತ ಬರೆದಿ, ಕೂಪಾನ್ ಅಂತ ಹೇಳ್ಬಿಡಿ, ಕೂಪಾನ್ ಆನ್. ಇದು ನೋಡಿ COLONEL ಕೊಲೋನೆಲ್ ಅಂತ ಅನ್ಸುತ್ತೆ, ಬಟ್ ಇದರ ಸರಿಯಾದ ಉಚ್ಚಾರಣೆ ಕರ್ನಲ್. ಕರ್ನಲ್ ನಾವು ಅದನ್ನು ಕರ್ನಲ್ ಅಂತ ಹೇಳ್ತೀವಿ, ಕರ್ನಲ್. ಇಲ್ಲಿ ನ ಅರ್ಕಾವತ್ತು, ನ ಆದ್ಮೇಲೆ ಅರ್ಕಾವತ್ತು ಬೇಡ, ಯು ಕ್ಯಾನ್ ಜಸ್ಟ್ ಸೇ ಕರ್ನಲ್. ಕರ್ನಲ್ ಅಲ್ಲ ಕರ್ನಲ್. ಕರ್ನಲ್ ಕಾರ್ಯಪ್ಪ ಅಂತ ನಾವು ಕೇಳಿದ್ವಿ, ಕರ್ನಲ್ ಅಲ್ಲ ಕರ್ನಲ್, ಇಟ್ಸ್ ಕರ್ನಲ್, ಇಂಗ್ಲೀಷಲ್ಲಿ ಕರ್ನಲ್. ಆಮೇಲೆ ಇದಕ್ಕೂ ಎರಡು ಉಚ್ಚಾರಣೆ ಇದೆ. ಒಂದು ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಕರೆಕ್ಟ್, ಬ್ರಿಟಿಷು ಇಂಗ್ಲೀಷು ಕರೆಕ್ಟ್ ಇಂಗ್ಲೀಷು, ಅಮೆರಿಕನ್ ಇಂಗ್ಲೀಷು ಅದು ಮಾಡಿಫೈಡ್ ಆಗಿರೋದು. ಸೊ ಇದಕ್ಕೆ ಲೆಫ್ಟ್ ಈ ಉಚ್ಚಾರಣೆ, ನಾವು ಉಚ್ಚಾರಣೆ ಮಾಡೋದಕ್ಕೂ ಅಲ್ಲ ಇರೋ ಅಕ್ಷರಕ್ಕೂ ಏನೂ ಸಂಬಂಧ ಇಲ್ಲ. ಲೆಫ್ಟೆನೆಂಟ್, ಲೆಫ್ಟೆನೆಂಟ್ ಏನಂತ ಹೇಳ್ತೀವಿ, ಲೆಫ್ಟೆನೆಂಟ್. ಇಲ್ಲಿ ನೋಡಿ ಲೆಫ್ಟೆನೆಂಟ್, ಲೆಫ್ಟೆನೆಂಟ್. ಆರ್ ಇನ್ ಅಮೆರಿಕನ್ ಇಂಗ್ಲೀಷಲ್ಲಿ ನಿಮಗೆ ಲ್ಯೂಟೆನೆಂಟ್ ಅಂತ ಹೇಳ್ತಾರೆ, ಲ್ಯೂಟೆನೆಂಟ್. ಅಮೆರಿಕನ್ ಇಂಗ್ಲೀಷಲ್ಲಿ ಲ್ಯೂಟೆನೆಂಟ್, ಬ್ರಿಟಿಷ್ ಇಂಗ್ಲೀಷಲ್ಲಿ ಲೆಫ್ಟೆನೆಂಟ್, ಲೆಫ್ಟೆನೆಂಟ್. ನೆಕ್ಸ್ಟ್ ನಿಮ್ಮಲ್ಲಿ ಇದು ಯಾರಾದರೂ ಇದನ್ನು ಕರೆಕ್ಟಾಗಿ ಓದ್ತೀರಾ? ಇದು ನಿಮಗೆ ಈಸಿ ವರ್ಡ್ ಅಂತ ಅನ್ಸ್ಬೋದು. ಇದೇನು ಸರ್ ಎಪಿಟೋಮ್, ಅದೇನು ಓದುವುದಲ್ಲ, ಈಸಿಯಾಗಿದೆ. APEPTO ಎಪಿಟೋಮ್. ಬಟ್ ಅದ್ರ ಸರಿಯಾದ ಉಚ್ಚಾರಣೆ ಏನು ಗೊತ್ತಾ? ಇಪಿಟಮಿ. ಏನು? ಇಪಿಟಮಿ, ಇಪಿಟಮಿ. ಓಕೆ, ಸೊ ಈ ಕೊನೆಯಲ್ಲಿ ಬಂದರೆ ಸೈಲೆಂಟ್ ಆಗುತ್ತೆ. ಹೌದು, ಸೈಲೆಂಟ್ ಆಗದೇ ಇರೋ ವರ್ಡ್ಸು ಸುಮಾರು ಒಂದು 50-60 ವರ್ಡ್ಸ್ ಇದ್ದಾವೆ. ಸೈಲೆಂಟ್ ಆಗದೇ ಇರೋ ವರ್ಡ್ಸ್ 50-60 ಇಲ್ಲ, ಮೇ ಬಿ 30 to 35. ಓಕೆ, ಸೊ ಅದರಲ್ಲಿ ಇದು ಒಂದು, ಇಲ್ಲಿ ನೋಡಿ EPIPTMI. ಇದು ನೀವು ಕರೆಕ್ಟಾಗಿ IPA ಓದಕ್ಕೆ ಬಂದರೆ ನೀವು 100% ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಕ್ಲಿಯರ್ ಆಗುತ್ತೆ. ಇಪಿಟಮಿ, ಇಪಿಟಮಿ, ಇಪಿಟಮಿ. ಓಕೆ, ನೆಕ್ಸ್ಟ್ ಇದು CHA ಚಾ ಅಲ್ವಾ? ಚಾಯಾಸ್ ಆಗುತ್ತಾ? ಇಲ್ಲ, ಇಟ್ಸ್ ಕೇಯಾಸ್, 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 ಕೇಯಾಸ್. ಓಕೆ, ಸೊ ಇಪಿಟಮಿ ಹೇಳಿದ್ನಲ್ಲ, ಕೇಯಾಸ್, ಕೇಯಾಸ್. ನೆಕ್ಸ್ಟ್ ಇದು ಇವತ್ತು 50 ಮುಗಿಸ್ಬಿಡೋಣ. ಓಕೆ, ನೆಕ್ಸ್ಟ್ ಇದು ಕ್ವಾಯ, 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 ಕ್ವಾಯ. CHO ಕಾ, IR ಇರ್, ಕೋ ಇರ್ ಅಲ್ವಾ? ಅಲ್ಲ, ಇಟ್ಸ್ ಜಸ್ಟ್ ಕ್ವಾಯ, ಕ್ವಾಯ, ಕ್ವಾಯರ್. ಕೊನೆಯಲ್ಲಿ ಆರ್ ಬಂದರೆ ಸೈಲೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು GAUGE, ಗ್ಯಾ, UGE ಯೂಜ್, ಗ್ಯಾ ಯೂಜ್ ಅಲ್ಲ, ಇಟ್ಸ್ ಗೇಜ್, ಗೇಜ್. ಓಕೆ, ಸೊ ಇಲ್ಲಿ ನೋಡಿ ಗೇಜ್, ಗೇಜ್. ನೆಕ್ಸ್ಟ್ ಇದು ಕಾಮನ್ ಆಗಿ ಗೊತ್ತಿರುತ್ತೆ ನಿಮಗೆ, ತುಂಬ ಕಡೆ ನೋಡಿರ್ತೀರಾ, ಗ್ಯಾರಂಟಿ, ಗ್ಯಾರಂಟಿ. ಇದು ನಮ್ಮ ಇಂಡಿಯಾದಿಂದ ಇಂಗ್ಲೀಷಲ್ಲಿ ಬಂತ, ಇಂಗ್ಲೀಷಿಂದ ಹಿಂದಿಗೆ ಬಂತ, ಐ ಡೋಂಟ್ ನೋ. ಆ್ಯಕ್ಚುಲಿ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲದರಲ್ಲೂ ಇದೆ ಗ್ಯಾರಂಟಿ. ಮೇ ಬಿ ಇಂಡಿಯಾದಿಂದನೇ ಅವ್ರು ತೊಗೊಂಡಿರ್ಬೋದು. ಸೊ ಇಟ್ಸ್ ಗ್ಯಾರಂಟಿ, ಗ್ಯಾರಂಟಿ, ಗ್ಯಾರಂಟಿ. ಓಕೆ, ಸೊ 50 ಪದಗಳಾಯ್ತಲ್ಲ, ಟೋಟಲ್ ಆಗಿ 50 ಪದ. ಇದ್ರ ಹಿಂದಿನ ವಿಡಿಯೋ ನಾನು 25 ಪದ ಮಾಡಿದ್ದೀನಿ, ಅದರ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಿಮಗೆ ಯಾರಾದರೂ ನೋಡಿ ಕಂಟಿನ್ಯೂಸ್ ಫಸ್ಟಿಂದ ನೋಡ್ಬೇಕು ನೀವು. ಸುಮಾರು 500 ವರ್ಡ್ಸ್ ಇದ್ದಾವೆ. 500 ವರ್ಡ್ಸಲ್ಲಿ 250 ವರ್ಡ್ಸು ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಇನ್ನು 250 ವರ್ಡ್ಸು ಸ್ವಲ್ಪ ಬರೀ ನಿಮಗೆ ನ್ಯೂಸ್ ಪೇಪರ್ಸಲ್ಲಿ, ಆಮೇಲೆ ಮೆಡಿಕಲ್ ಫೀಲ್ಡಲ್ಲಿ, ಆಮೇಲೆ ಬಿಸ್ನೆಸ್ ಫೀಲ್ಡಲ್ಲಿ ಬರುವಂತಹ ಕೆಲವು ಪದಗಳು, ಫುಡ್ಗೆ ಸಂಬಂಧಪಟ್ಟಂಥ ಕೆಲವು ಪದಗಳು ಆಗಾಗ ಬರ್ತಾ ಇರ್ತವೆ. ಬಟ್ ಕಾಮನ್ ಆಗಿ ಇವೆಲ್ಲ ಕಾಮನ್. ಇದೇನಿದೆ ಇಲ್ಲೆಲ್ಲ ನಾನೇನು ಕೊಟ್ಟಿದ್ದೀನಿ, ಸುಮಾರು 250 ಪದಗಳ ತನಕ ಕಾಮನ್ ವರ್ಡ್ಸ್. ಅದಾದಮೇಲೆ ಅನ್ಕಾಮನ್. ಅನ್ಕಾಮನ್ ಅಂದರೆ ಯಾವಾಗಲೂ ಯೂಸ್ ಮಾಡಲ್ಲ ಅಂತಲ್ಲ, ಅದು ಗೊತ್ತಿರ್ಬೇಕು ನಿಮಗೆ. ಎಲ್ಲೋ ಈ ಪದ ಬಂದಾಗ ಇದು ಹೆಂಗೆ ಓದೋದು? ಓಕೆ, ರೈಟ್. ಸೊ ಪ್ರೊನೌನ್ಸಿಯೇಷನ್ ಮೇಲೆ ತುಂಬ ಜನ ಪ್ರೊನೌನ್ಸಿಯೇಷನ್ನ ಇಗ್ನೋರ್ ಮಾಡ್ತೀರಾ. ಏನು ಪ್ರೊನೌನ್ಸಿಯೇಷನು, ನಮಗೆ ಗೊತ್ತಿರೋದು ಪ್ರೊನೌನ್ಸಿಯೇಷನು? ಖಂಡಿತ ಇಲ್ಲ. ಪ್ರೊನೌನ್ಸಿಯೇಷನ್ನ ದಯವಿಟ್ಟು ಎಲ್ಲರೂ ಫೋಕಸ್ ಮಾಡಿ. ನಿಮಗೆ ಗ್ರಾಮರ್ ಮಿಸ್ಟೇಕ್ ಆದರೂ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದ್ದರೆ ನೀವು ಮಾತಾಡಬೇಕಾದ್ರೆ ಅಥವಾ ಓದಬೇಕಾದ್ರೆ ಚೆನ್ನಾಗಿ ಓದ್ತಾ ಇದೆಯಾ, ಪರವಾಗಿಲ್ಲ, ಸೂಪರ್ ಆಗಿದೆ, ನಿನ್ನ ರೀಡಿಂಗ್ ಆ್ಯಂಡ್ ರೀಡಿಂಗ್ ತುಂಬ ಸೂಪರ್ ಆಗಿದೆ ಅಂತ ನಿಮಗೆ ಹೊಗಳ್ತಾರೆ. ಅದಕ್ಕೆ ಇದನ್ನು ನೀವು ಫಾಲೋ ಮಾಡಬೇಕು. ಇದು ಎರಡಿದೆ, ಲೆಫ್ಟೆನೆಂಟ್, ಲೂಟೆನೆಂಟ್, ಇದು ಎರಡು ಗೊತ್ತಿರಬೇಕು. ಓಕೆ, ಸೊ ಕರ್ನಲ್ ಅನ್ನೋದನ್ನು ಕೊಲೇನಲ್ ಅಂತಿದೆ, ಕರ್ನಲ್ ಅಂತ ಓದೋಕ್ಕೆ ಗೊತ್ತಿರಬೇಕು. ಆವಾಗ ನಿಮಗೆ ನಿಮ್ಮ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸೂಪರ್ ಆಗಿದೆ, ಆಗ ನಿಮ್ಮನ್ನು ಒಪ್ಕೋಬೋದು. ಓಕೆ, ಆಲ್ರೈಟ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೂ ಆಗದಿದ್ರು ಒಂದು ಲೈಕನ್ನು ಕೊಟ್ಬಿಡಿ, ಅದು ನೀವು ನಮಗೆ ಕೊಡೋ ಪ್ರೋತ್ಸಾಹ. ನೀವು ಇನ್ನೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವಂಥದ್ದು. ಆ್ಯಂಡ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ದಯವಿಟ್ಟು. ಓಕೆ, ಹಾಗೆ ಇನ್ನೇನು ಹೊಡೆದಿದೆ, ಕೆಳಗೆ ನಿಮಗೆ ಯಾರಿಗಾದ್ರೂ ಕೋರ್ಸ್ ಜಾಯ್ನ್ ಆಗೋ ಆಸಕ್ತಿ ಇದ್ದರೆ, ನಮ್ಮ ಇಂಗ್ಲೀಷ್ ಕೋರ್ಸ್, ಇಂಗ್ಲೀಷ್ ರೀಡಿಂಗ್ ರೈಟಿಂಗ್, ಇಂಗ್ಲೀಷ್ ಓದೋದು ಬರೆಯೋದು ಕೋರ್ಸ್ ಜಾಯ್ನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ನಲ್ಲಿ ಸಂಪರ್ಕ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗ್ಯಾನ್. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ. ಬಾಯ್, ಟೇಕ್ ಕೇರ್.